ಸಿನಿಮಾ ಟೈಟಲ್ ಸೊ ಈ ಸಿನಿಮಾದ ಟೈಟಲ್ ಹೆಸರು ದ ಗ್ರ್ಯಾಂಡ್ ಇಲ್ಯೂಷನ್. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಸಾಂಗ್ ನೋಡಿದ್ರಿ. ಆ ಸಾಂಗ್ನ ನಾವು ಒಂದು 10 ದಿವಸ ಹಿಂದೆ ರಿಲೀಸ್ ಮಾಡಿದ್ದೀವಿ. ಸೊ ಅನುರಾಗದಿ ಅಂತ ಸಾಂಗು. ಅಣ್ಣ ಸ್ವಲ್ಪ ಆಡಿಯೋ ಕೋಣ. ಓಕೆ, ಸೊ ಆ್ಯಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್. ನಾನು ಇದುವರೆಗೆ ಯಾವುದು ಅಟೆಂಡ್ ಮಾಡಿಲ್ಲ. ಸೊ ಹಂಗಾಗಿ ಸಮ್ ಆಫ್ ದ ಥಿಂಗ್ಸ್ ಐ ಡೋಂಟ್ ನೋ. ಸೊ ಅದನ್ನು ಕನ್ಸಿಡರ್ ಮಾಡಿ ದಯವಿಟ್ಟು. ಓಕೆ, ಸೊ ಇದು ಬಿಟ್ಟು ಫಸ್ಟ್ ಕಮಿಂಗ್ ಟು ದ ಸಾಂಗ್. ಸೊ ಅನುರಾಗದಿ. ಸೊ ಆ ಸಾಂಗ್ನಲ್ಲಿ ಕೂಡ ಪುಟ್ ಎ ಕ್ಯಾಪ್ಷನ್, ಎ ಮ್ಯಾನ್ಸ್ ಡ್ರೀಮ್ ಆ್ಯಂಡ್ ದ ಡ್ರೀಮ್ ಆಫ್ ಎ ಮ್ಯಾನ್, ದ ಹಾರ್ಟ್ ಆಫ್ ಎ ವುಮೆನ್ ಅಂತ ಒಂದು ಕ್ಯಾಪ್ಷನ್ ಇದೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಕ್ಯಾಪ್ಷನ್ ಆ್ಯಂಡ್ ಮತ್ತೆ ಸಾಂಗ್ ಕೇಳಿದ್ರೆ ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಆ್ಯಂಗಲ್ಸ್ ಟು ದಟ್, ಮಲ್ಟಿಪಲ್ ಆ್ಯಂಗಲ್ಸ್ ಟು ದಟ್ ಸಾಂಗ್ನಲ್ಲಿ ಕೂಡ ಲಿರಿಕ್ಸ್ ಎಲ್ಲ. ಸೊ ಈ ಮೂವಿ ಬಂದು ಆಸ್ ಐ ಟೋಲ್ಡ್ ಯು ಇಟ್ ವಿಲ್ ಹ್ಯಾವ್ ಡಿಫ್ರೆಂಟ್ ಆ್ಯಂಗಲ್ಸ್. ಓಕೆ, ಸೊ ವೈ ದ ಗೆಸ್ಟ್ ಉಮೇಶ್ ಅಣ್ಣ ಯಾಕೆ? ಉಮೇಶ್ ಅಣ್ಣ ಯಾಕೆ ಅಂದರೆ ಈ ಮೂವಿನ ನಾವು ಒಂದು 30 ವರ್ಷ ಮುಂಚೆ ಮಾಡಿದರೆ ದ ಫಸ್ಟ್ ಪರ್ಸನ್ ಅಲ್ಲಿಗೆ ಆ ಮೂವಿನಲ್ಲಿ ಇರ್ತಾ ಇದ್ದು ಉಮೇಶ್ ಅಣ್ಣ ಅವರು 100%. ಸೊ ಹಂಗಾಗಿ ಸೊ ನಮ್ಮ ಅಪ್ಪ ಅಮ್ಮ ಅವರು ನನಗೆ ತೋರಿಸಿರೋ ಎಲ್ಲ ಫಿಲಮ್ನಲ್ಲೂ 90% ಆಫ್ ದ ಮೂವೀಸಲ್ಲಿ ಉಮೇಶ್ ಅಣ್ಣ ಅವ್ರು ಇರ್ತಾ ಇದ್ರು. ಸೊ ಹಂಗಾಗಿ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಬೆಳೆದಿದ್ದೀವಿ. ಒಂದು ಗೌರವ ಪ್ರೀತಿ ಅವ್ರ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಯಾರು ಒಬ್ರು ಸ್ವಲ್ಪ ಒಂದು ಲೆಜೆಂಡ್ರಿ ಆ್ಯಕ್ಟರ್ ಯಾರು ಕರ್ಸೋಣ ಅಂದಾಗ ಅವರು ಈ ಟೋಲ್ಡ್ ಓಕೆ ನೋಡೋಣ ಉಮೇಶ್ ಅಣ್ಣ ಅವ್ರನ್ನ. ಸರಿ ಮಾತಾಡಿ ಆಯ್ತು ಉಮೇಶ್ ಅಣ್ಣ ನಾನು ಹೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟು ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಅವರು. ಸೊ ನಾನು ಆ್ಯಕ್ಚುಲಿ ಅವ್ರನ್ನ ಒಂದು 2 months ಬ್ಯಾಕ್ ಒಂದ್ಸರಿ ಎಲ್ಲೋ ಒಂದು ಕಡೆ ಭೇಟಿ ಮಾಡಿದ್ದೆ. ಸೊ ಹಂಗಾಗಿ ಒಂದ್ಸರಿ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಅವಾಗ ನಾವು ಬನ್ನಿ ಅಂತ ಹೇಳಿದ್ದೆ ಒಂದು ಟೀಸರ್ಗೆ. ಸೊ ಅವಾಗ ಅವರು ಅದನ್ನ ನೆನ್ಪಿಟ್ಕೊಂಡು ಖಂಡಿತ ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಮತ್ತು ಅವರು ಕೂಡ ಒಂದು ಚಾಮಯ್ಯ ಸಮಾಸ್ ರಾಮಾಚಾರಿ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಇನ್ನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇದೆ. ಸೊ ಐ ವಿಶ್ ಹಿಮ್ ಗುಡ್ ಲಕ್. ಆ್ಯಂಡ್ ಅವ್ರ ಮೂವೀಸ್ ಕೂಡ ನಾನು ನೋಡಿದ್ದೀನಿ. ಈಸ್ ಎ ವೆರಿ ಗ್ರೇಟ್ ಡೈರೆಕ್ಟರ್. ಮತ್ತು ಅವರು ಇಸ್ ಲೈಕ್ ಎನ್ ಆಲ್ರೌಂಡರ್. ಅವ್ರು ಭಾಳಷ್ಟು ಎಲ್ಲ ಇದನ್ನು ಮಾಡ್ತಾರೆ. ಅವರು ಈಸ್ ಅನ್ ಆ್ಯಕ್ಟರ್, ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ. ಸೊ ಅಂಥವರ ಒಂದು ಎನರ್ಜಿ, ಒಂದು ಟ್ಯಾಲೆಂಟ್ ಕೂಡ ನಮಗೆ ಬರಲಿ ಅನ್ನೋದು ನನ್ನ ಒಂದು ವಿಶ್. ಹಾಗಾಗಿ ಸೆಲೆಕ್ಷನ್ ಆಫ್ ದ ಆ್ಯಕ್ಟರ್ಸ್ ಅಂದರೆ ಸೊ ಅಲ್ಲಿ ನೋಡಿರೋರು ಒಬ್ರು ಕನ್ನಡಕ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಒಬ್ರು ಕ್ಯಾರೆಕ್ಟರ್ ಇರ್ತಾರೆ. ಸೊ ಅದು ಬಂದು ಪುನೀತ್ ಅಂತ. ಸೊ ಆ್ಯಕ್ಚುಲಿ ದಿಸ್ ಫಿಲಮ್ ಈಸ್ ನಾಟ್ ಅಬೌಟ್ ಓನ್ಲಿ 3 ಕ್ಯಾರೆಕ್ಟರ್ಸ್. ಇದರಲ್ಲಿ ಇನ್ನೂ ಭಾಳ ಜನ ಕ್ಯಾರೆಕ್ಟರ್ಸ್ ಇರ್ತವೆ. ಸೊ ವಿ ಆರ್ ಗೋಯಿಂಗ್ ಫಾರ್ ಬಿಗ್ ಆ್ಯಕ್ಟರ್ಸ್. ಸೊ ಆ ಸಾಂಗ್ ಕೂಡ ಯಾಕೆ ಸಿಲ್ಔಟಲ್ಲಿ ಮಾಡಿದ್ದು ಅಂತ ಹೇಳಿದರೆ ದಿಸ್ ಪ್ರಾಜೆಕ್ಟ್ ನೀಡ್ಸ್ ಬಿಗ್ ಆ್ಯಕ್ಟರ್ಸ್. ಸೊ ಹಾಗಾಗಿ ವಿಲ್ ಗೋ ವಿತ್ ಒನ್ ವೆರಿ ಬಿಗ್ ಹೀರೋಯಿನ್. ಸೊ ಇವರ ಒಂದು 3 ಜನ ಬಿಟ್ಟು ಇನ್ನು ಉಳಿದವರೆಲ್ಲ ದೇ ವಿಲ್ ಬಿ ಸಮ್ ಗುಡ್ ಆ್ಯಕ್ಟರ್ಸ್, ಸಮ್ ಸೀನಿಯರ್ ಆ್ಯಕ್ಟರ್ಸ್. ಟೋಟಲಿ ಇಟ್ ವಿಲ್ ಬಿ 9 to 10 ಪೀಪಲ್. ಅದು ಬೇಸ್ ಮೇಲೆ ನಡೆಯುತ್ತೆ. ಸೊ ಇಂಗ್ಲೀಷ್ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ನಲ್ಲಿ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು. ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಈಸ್ ಅವ್ರ ಹೆಸರು ಶ್ರೇಯಸ್ ಅಂತ. ನೀವು ನೋಡಿರ್ಬೋದು, ಈಸ್ ಆಲ್ಸೋ ದೇರ್, ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಇವ್ರ ಹೆಸರು ಬಂದು ಸೂರ್ಯ ತೇಜ ಅಂತ. ಸೊ ಹಿ ಈಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್. ಸೊ 3 ಪೀಪಲ್. ಮತ್ತು ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದರೆ ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್ ನಾವು ಏನೋ ತೋರಿಸ್ಬೇಕು ಅಂತಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್, ಕಮರ್ಷಿಯಲ್ ಥಿಂಗ್. ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ, ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ. ಸೊ ಹಾಗಾಗಿ ನೀವು ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ, ಆ ಪ್ರಶ್ನೆ ಬರ್ಬೋದು. ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು, ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಈಸ್ ದಟ್? ಸೊ ಈ ಪ್ರಶ್ನೆಗಳು ಭಾಳಷ್ಟು ಅಲ್ಲಿ ಬರ್ತವೆ. ಹಾಗಾಗಿ ಐ ಕೆಪ್ಟ್ ದ ನೇಮ್ ದ ಗ್ರ್ಯಾಂಡ್ ಇಲ್ಯೂಷನ್. ನೀವು ಶೂಟ್ ಮಾಡಿರಲ್ಲ, ಅದು ರಿಯಲ್ ಆಗಿ ಯಾಕೆ ಶೂಟ್ ಮಾಡಿದ್ರೆ, ಯಾಕೆ ಸೀದಿ ಎಲ್ಲ ಮಾಡಿದ್ರೆ ಅಂತ ಸೀದಿ ಮಾಡೋವಂಥದ್ದು ಏನಿತ್ತು? ಸಿ, ದ ರೀಸನ್ ಈಸ್ ಸಿಂಪಲ್. ಐ ವಾಂಟೆಡ್ ಟು ಡೂ ದಿಸ್ ಇನ್ ಅ ವೆರಿ ಬಿಗ್ ವೇ. ಓಕೆ, ಸೊ ಹಾಗಾಗಿ ನನಗೆ ಸಿಕ್ಕಿದಂಥ, ನನಗೆ ಖುಷಿಯಾದಂಥ ಆ್ಯಕ್ಟರ್ಗಳನ್ನ ಬಿಟ್ಟು ಬೇರೆಯವರೆಲ್ಲ ದೊಡ್ಡದಾಗಿ ತಗೊಳ್ಬೇಕು ಅನ್ನೋ ಆಸೆ ಇತ್ತು. ನೀವು CGI ಯಾಕೆ ಮಾಡಿದ್ದೀರಾ ಅಂತ. ರಿಯಲ್ ಆಗಿ ಮಾಡೋದು ತುಂಬಾ ಕೆಟ್ಟದಾಗಿದೆ CGI ಮಾಡೋದು. CGI ಕೆಟ್ಟದಾಗಿದೆ ಅಂದರೆ ಇದು ಫುಲ್ಲು ಸಂಪೂರ್ಣವಾಗಿ ನಾನೇ ನನ್ನ ಕೈಯಿಂದ ಹಾಕಿ ಮಾಡಿರೋವಂಥದ್ದು. ಸೊ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ದ ನೆಕ್ಸ್ಟ್ ವಿಲ್ ಬಿ ವೆರಿ ಮಚ್ ಬೆಟರ್. So it's not a producer pitch. We have already done to see. Producer is not an important thing for me. So investors now approach alidare. Even we can do that. That is not at all a problem. So the thing is, I want to bring it out in 8 to 10 months.
ಫಾರ್ ಎಕ್ಸಾಂಪಲ್ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಅವ್ರಿಗೆ ಆಲ್ರೆಡಿ ಫಿಲಮ್ಸ್ ಲೈನಪ್ ಆಗಿರುತ್ತೆ. ಸೊ ಬಟ್ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ here. ಸೊ ನಾವು ಆಲ್ರೆಡಿ ವಿ ಆರ್ ಇನ್ ಟಚ್ ವಿತ್ ಎ ಸೆಟ್ ಆಫ್ ಪೀಪಲ್. ಸೊ ದ ಥಿಂಗ್ ಈಸ್, ನಮಗೆ ಯಾರು ಒಂದು ಸ್ಟ್ರಕ್ಚರಲ್ ಆಗಿ ವೆರಿ ಫಾಸ್ಟ್ ಒಂದು 8 to 10 months ನಮ್ಗೆ ಬರೋಕ್ಕೆ ಯಾರು ಹೆಲ್ಪ್ ಆಗುತ್ತೆ. ಸೊ ವಿ ವಾಂಟ್ ಟು ಕೊಲಾಬ್ರೇಟ್ ವಿತ್ ಎ ಲಾಟ್ ಆಫ್ ಪೀಪಲ್. ಏನೋ ಒಂದು ಆಂಬಿಷನ್ನು ಆ ರೀತಿನಲ್ಲಿ ಬಂದಿರೋಂಥದ್ದಲ್ಲ, ಅಥವಾ ಏನೋ ಒಂದು ತೋರಿಸ್ಬೇಕು ಜಗತ್ಗೆ ಅಂತ ಬಂದಿರೋದಲ್ಲ. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಪ್ಯೂರ್ಲಿ ಬಿಸ್ನೆಸ್. ಹೀರೋಯಿನ್ ಯಾರಾದರೂ ರೀಶೂಟ್ ಮಾಡಿದ್ದೀರಾ? ನೋ ಸಿ ಹೀರೋಯಿನ್ ಬಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಇಸ್, ಇದಿಷ್ಟು ಕೂಡ ಒಂದೇ ದಿವಸ ಶೂಟ್ ಮಾಡಿರೋದು. ಓಕೆ, ಒಂದು ಫೈನಲ್ ಇರುತ್ತಲ್ಲ, ಇಂಥ ಬಂದ್ರೆ ನಮ್ಮ ಸಿನಿಮಾಗೆ ನೀವು ಹೇಳಿದ್ರಿ ಈ ಹೀರೋಯಿನ್ ಬಂದ್ರೆ ನನಗೆ ಆ ಲೆವೆಲ್ ನಮಗೆ ಯಾರು ಅಂತ ಅನ್ಕೊಂಡು. ನನಗೆ ಐಶ್ವರ್ಯ ಬಂದ್ರು ಓಕೆ, ಬಟ್ ಆದ್ರೆ ಸಿಗಲ್ಲ ನನಗೆ ಗೊತ್ತು. ಆಯ್ತಾ? ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿಲ್ ಗೋ ಫಾರ್ ಸಮ್ ಗುಡ್ ಹೀರೋಯಿನ್. ಸೊ ಎವ್ರಿಥಿಂಗ್ ವಿಲ್ ಬಿ ಸ್ಟ್ರಕ್ಚರ್ಡ್ ಇನ್ ನೆಕ್ಸ್ಟ್ 2 to 3 months. ನಿಮಗೆ ಒಂದು ಐಡಿಯಾ ಇದೆ, ನನಗೆ ಐಡಿಯಾ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಸೇ ದಿಸ್ ನೌ. ಇದರಲ್ಲಿ ನೀವೇನು ರಿವೀಲ್ ಮಾಡಬೇಕು ಅಂತಿದ್ದೀರಾ ಪ್ರೆಸ್ ಮುಂದೆ? ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್ ಐ ವಾಂಟೆಡ್ ಸರ್ ಮೈಕ್ ಹತ್ರ ಇಟ್ಕೊಳ್ಳಿ ಸರ್, ಕ್ಯಾಮ್ರಾ ಕೇಳಿಸಲ್ಲ. ಸೊ ನಾನು ಒಂದು ಟೀಸರ್ ಶಾಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಒಂದು ಹಾಡು ಮಾಡಿದ್ದೀನಿ. ಐ ಆಮ್ ಪ್ರೆಸೆಂಟಿಂಗ್ ದ ಪೀಪಲ್ ಹಿಯರ್. ಆಮೇಲೆ ಅದ್ರ ನಂತರ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಔಟ್. ನಾವು ಒಂದು 2-3 ಪ್ರಾಜೆಕ್ಟ್ಸ್ ಮಾಡಿದ್ರು ಕೂಡ ನಾನು ಈ ಥರ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್, ಬಿಕಾಸ್ ಐ ವಾಸ್ ಬಿಸಿ ಇನ್ ಮೈ ಓನ್ ಥಿಂಗ್ಸ್. ಸೊ ನೌ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ಇನ್ ದಿಸ್ ಫೀಲ್ಡ್. ಓಕೆ, ಸೊ ಹಾಗಾಗಿ ಐ ಆಮ್ ಪ್ರೆಸೆಂಟಿಂಗ್ ಮೈ ಸೆಲ್ಫ್, ಮೈ ಟೀಮ್, ಮೈ ಮೂವಿ, ಮೈ ಮ್ಯೂಸಿಕ್ ಟು millions of people. Okay. So every script is registered in 2-3 different ways, copyrighted completely. So hangagi adardellanu ಏನು ಬೇಕು ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಆಗಿದಾವೆ. So only thing is we need to structure it in next 2 to 3 months so that we can bring it out in next 8 months, 8 to 10 months. ಬೇಸಿಕಲಿ ಏನು ಓದಿದ್ದೀರಾ? MBA. ಏನು ಪ್ರೊಫೆಷನ್? See, I was working as an analyst before. ಆಮೇಲೆ ದೆನ್ ನಂದೇ ಒಂದು ಓನ್ ಸ್ಟಾರ್ಟ್ಅಪ್ ಥರ ಇತ್ತು. ಇನ್ 2023 ವಿ ಕನ್ಕ್ಲೂಡೆಡ್ ದಟ್ ಇದರಲ್ಲಿ. ಸೊ ನಾವು ಆಫ್ಟರ್ವರ್ಡ್ಸ್ ನಂದೊಂದು ಹಾಬಿನಲ್ಲಿ ಐ ವಾಂಟೆಡ್ ಟು ಡೂ ದಿಸ್. ಸೊ ಮಾಡ್ತಿದ್ದೆ. ಸೊ ನಾವು ಐ ಥಾಟ್ ಓಕೆ ಐ ಕ್ಯಾನ್ ಕಂಟಿನ್ಯೂ ಆನ್ ದಿಸ್. ಸೊ ಐ ಆಮ್ ಡೂಯಿಂಗ್ ದಿಸ್. ಆಮೇಲೆ ನಂತರ ಆಸ್ ಐ ಸೆಡ್, the first most important priority is I want to bring it out as soon as possible. 2 ವರ್ಷ 3 ವರ್ಷ 5 ವರ್ಷ ಆಗುವಂತ ಪರಿಸ್ಥಿತಿ ಇಲ್ಲ. Whoever helps us to bring it out very fast, so either structural ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು, so we will go with them. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.